ನೋಡಿ ಇವಾಗ ನಾವು 3 ಜನ ಇಲ್ಲೇ ಆಚೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾವಿಲ್ಲಿ 3 ಜನ ಉತ್ಸವಕ್ಕೆ ಹೋಗ್ತಾ ಇದೀವಿ ರಿಸಾರ್ಟ್ಗೆ. ಫುಲ್ ಆಟೋ ಟೆಸ್ಲಾ ಬೇರೆ ಇದೆ ನೋಡಿ. ಟೆಸ್ಲಾ ಇದು ಆಟೋಮೆಟಿಕ್ ಹೋಗ್ತಿದೆ ಬೈಕು. ಇವಾಗ ಇಲ್ಲೇ ಸ್ವಿಮ್ ಮಾಡಕ್ ಬಂದಿದೀವಿ. ಎಲ್ಲ ನಮ್ನೆ ನೋಡ್ತಾವ್ರೆ. ಇವ್ರದ್ದು ಅಷ್ಟೇ ನೋಡೋ ಕೆಲ್ಸ ಅಷ್ಟೇ. ನಾವಿಲ್ಲಿ ಉತ್ಸವಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಫುಲ್ ಸ್ಕೇಟಿಂಗ್ಸ್ ಕಲಿತಾವ್ರೆ. ಇದೇ ಒಂದ್ ನಿಮಿಷ ಪಾರ್ಕ್ ಮಾಡ್ಬಿಟ್ಟು ಫೋನ್ ಹಾಕ್ತೀನಿ. ಈಜ್ ಹೊಡಿತಾನಂತೆ. ಸೆನ್ಸರ್ ಕಟ್ ಮಾಡ್ತಾನಂತೆ. ಒಂದ್ ಇಲ್ವೇ ಇಲ್ಲ. ಬಂದಿರೋದಕ್ಕೆ ಕೆಲ್ಸ ಹೇಳಿ ಫಸ್ಟ್. ಇವಾಗ ವಾಶ್ರೂಮ್ ಹೋಗ್ತೀವಿ. ಈ ಸ್ವಿಮ್ಮಿಂಗ್ ಪೂಲ್ ಬಂದಿದೀವಿ. ನಮ್ ಸುಶಾಂತ್ ಭಾನುವಾರ ಯಲಹಂಕದಿಂದ ಬಂದವನೆ. ನಿಮ್ಗೆ ಅದೆಲ್ಲ ಗೊತ್ತಿಲ್ಲ, ಜಾಗ ಇಲ್ಲ, ಸುಮ್ನೆ ನೋಡೋರು ಅಷ್ಟೇ. ನೋಡಿ ಉಚ್ಚೋಳಕ್ಕೆ ಹೋಗ್ತಾ ಇದೀವಿ ನಾವು. ನಾವು ರೋಡ್ ಸೈಡ್ ಉಳಿಯಲ್ಲ, ಅದಕ್ಕೆ ಇಲ್ಲಿ ಇಲ್ಲೇ ಸ್ವಚ್ಛ ಬರುತ್ತೆ. ಜೈ ಹಂಗೆ ಅದೆಲ್ಲ ಹೇಳ್ಬೇಕು. ಅಂತೂ ಇಂತ ವಾಶ್ರೂಮ್ ಹೋಗಿ ಬಂದ್ಬಿಟ್ಟಿದೀವಿ. ಅವಣ್ಣ ಕ್ಲೋಸ್ ಅಂತ ಹೇಳಿದ್ರು, ಆದ್ರೆ ವಾಶ್ರೂಮ್ ಹೋಗಿ ಬಂದಿದ್ದೀವಿ. ಉಚ್ಚೆ ಗಿಚ್ಚೆ ಹೇಳ್ಕೊಂಡು ಹೋಗೋದು. ಜೆಂಟ್ಸ್ ಟಾಯ್ಲೆಟ್ ಇದು. ಮುಂಚೆ ಏನೂ ಇರಲಿಲ್ಲ ತಾನೇ ಇಲ್ಲಿ. ಫುಲ್ ಗೋಕುಲದಿಂದ ನಿಂತ್ಕೊಂಡು ಸೆಕ್ಯೂರಿಟಿ ಥರ ನೋಡ್ತಾನೆ. ಇದೇ ಸ್ವಿಮ್ಮಿಂಗ್ ಪೂಲು. ಇಲ್ಲಿ ಬಂದಿರೋದು ಈಜಾಡಕ್ಕಲ್ಲ, ಉಚ್ಚೆ ಒಯ್ಯೋಕ್ಕೆ. ಫುಲ್ ಕತ್ಲೆ, ಲೈಟ್ ಇಲ್ಲ. ಉಚ್ಚೆ ನೀನು ನೀನು ಕಾಣಿಸ್ತಿಲ್ಲ ಕಣೋ. ನೀನು ಫ್ಲ್ಯಾಶ್ ಹಾಕೋ, ನಿನ್ನ ಮಕ್ಕಕ್ಕೆ ಹಾಕೊಳ್ಳೋ. ಕಾಣಿಸ್ತಿದ್ಯಾ? ಉಚ್ಚೆ ಗೀಚೆ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ ರೀ. ನೋಡಿ ಫೈನಲಿ ಉಚ್ಚೆ ಗೀಚೆ ಹೋಗೋ ಬಂದಿದ್ದೀವಿ. ನೀವು ನೋಡಿ ಓಸಿ ಸ್ನ್ಯಾಪ್ ಆಗ್ತಾವನ ಇಲ್ಲಿ. ಫೋಟೋ ತೆಗಿಯಂಗಿಲ್ವಾ ಅಣ್ಣ? ವಾಶ್ರೂಮ್ ಮಾಡಿಕೊಂಡು ಉಚ್ಚೆ ಹೋಗ್ಬಿಟ್ಟೆಲ್ಲ ಬಂದಿದ್ದೀವಿ. ವಾಶ್ರೂಮ್ ಉಚ್ಚೆ ಹೋಗೋಕ್ಕೂ ಇದಕ್ಕೆ ಹೋಗಿದ್ವಿ. ರೆಸಿಡೆನ್ಸಿ ಏನು ಮಾತಾಡೋದು, ರೆಸಿಡೆನ್ಸಿ ಅಲ್ಲ, ಈಗಲ್ಟನ್ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ವಿ. ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಇದು ಬಿರಿಯಾನಿ ಮನೆ. ಎಡಿಟರ್ ಇದನ್ನ ಬ್ಲರ್ ಮಾಡಿಬಿಡಪ್ಪ, ಅಡ್ರೆಸ್ನ ಬ್ಲರ್ ಮಾಡಿಬಿಡು. ಪ್ರಮೋಷನ್ ಆಗಿಬಿಟ್ರು. ಪ್ರಮೋಷನ್ ನೋಡಿ, ನಮಗೆ 6.7 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇಲ್ಲಿ ಬಂದ್ಬಿಡು ಒಂದಿನ ಊಟ ಮಾಡಿ. ಹೆಂಗಿರೋದು ಹೇಳಿ ಸುಶಾಂತ್ ಊಟ ಮಾಡಿದ್ರೆ? ತುಂಬ ಚೆನ್ನಾಗಿ. ನಾವು ಇವಾಗ ಏನು ಇಲ್ಲಿ ನಾವು ತುಂಬ ಆರ್ಡರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಹತ್ರ ದುಡ್ಡೇ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಬಂದಿರೋದೇ 100 ರೂಪಾಯಿ ಬಿರಿಯಾನಿ ತಿನ್ನೋದು ಇಷ್ಟೇ. ತಿನ್ಬೇಕಾದ್ರೆ ತೋರಿಸ್ತೀನಿ ಬಾಯ್. ಊಟ ಮಾಡ್ಕೊಂಡು ಬಂದಾಯಿತು ಬಿರಿಯಾನಿ ಮನೆಯಲ್ಲಿ. ಫುಲ್ ಹೊಟ್ಟೆ ತುಂಬಿದೆ. ಇವನು ಫುಲ್ ವಾಮಿಟ್ ಮಾಡ್ತಾವನೆ. ಊಟ ಚೆನ್ನಾಗಿರಲಿಲ್ಲ, ಅನ್ಹೆಲ್ದಿ ಫುಡ್ ಅಂತ ನೋಡಿ. ಫುಲ್ ಪೇಷಂಟ್ ಆಗಿ ಹೋಗಿದ್ದಾನೆ. ಚೆನ್ನಾಗಿತ್ತು ಊಟ. ಲೈಟಾಗೆ ಕಾಸ್ಟ್ಲಿ ಆಯಿತು, ಯಾಕಂದರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಅದಕ್ಕೆ ಕಾಸ್ಟ್ಲಿ. ನೋಡಿ ಫುಲ್ ವಾಮಿಟ್ ಮಾಡ್ಬಿಟ್ಟು ನೀರು ಕುಡಿತಾ ಇದ್ದಾನೆ. ನೋಡಿ ಬೈಕ್ ಹೋಗ್ತಿದ್ದೆ. ಸ್ವಾಮಿ ಹೇಳೋನು. ಸ್ವಾಮಿ ಹೋಗಿದ್ದು ಆ್ಯಟಿಟ್ಯೂಡ್ ನಮಗೆ ಮಾತಾಡ್ಸೋಕ್ಕೆ. ಇಲ್ಲಿ ನೋಡಿ ಗೋಕುಲ್ ನೋಡಿ. ಬೇಕ್ರಿ ಇಲ್ಲ, ಫಸ್ಟ್ ಕಾಸು ಇಲ್ಲ ಅಂದರೆ ಬೇಕ್ರಿ ಮತ್ತು ಬೇಕ್ರಿ ಇಲ್ಲ. ಕಾಸು ಐತಿ, ಬೇಕ್ರಿ ಇಲ್ಲ. ಕ್ಯಾಪ್ ಇಲ್ಲ ಊಟ ಇದ್ದು. ಇವಾಗ ಸ್ವಚ್ಛ ಭಾರತ್ ಮಾಡ್ತಾರೆ ನೋಡಿ. ಫುಲ್ ಸ್ವಚ್ಛ ಭಾರತ್ ಮಾಡ್ತಿದ್ದಾನೆ ಅವನು. ನಮ್ಮದೇ ಅಂತ ಏನೋ ಅದು ಮಾಡ್ದ ತಾನೆ. ಸರಿ, ಜ್ಯೂಸ್ ಕುಡಿಬೇಕಾದ್ರೆ ಸಿಗೋಣ. ಯಾವುದು? ಇವಾಗ ತಾನೇ ಜಸ್ಟ್ ಊಟ ಮಾಡ್ಕೊ ಬಂದ್ವಿ. ಇವಾಗ ತಾನೇ ನಿಂತ್ಕೊಳ್ಳೆ ಬಾ ನೀನು. ಇವಾಗ ತಾನೇ ಊಟ ಮಾಡ್ಕೊ ಬಂದ್ವಿ. ಇವಾಗ ತಾನೇ ಜಸ್ಟ್ ಊಟ ಮಾಡ್ಕೊ ಬಂದ್ವಿ. ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಸುತ್ತಂದು ಯಲಹಂಕದಿಂದ ಬಂದಿರೋದಕ್ಕೆ ಮಾತ್ರ ನಮಗೆ ತೋರಿಸ್ತಾ ಇರೋದು. ಸುಮ್ಮನೆ ಹೋಗ್ಬೋದು ಸ್ವಿಮ್ಮಿಂಗ್ ಪೂಲ್ಗೆ. ವಾಶ್ರೂಮ್ ಹೋಗೋಣ. ಮತ್ತೆ ವಾಶ್ರೂಮ್ ಬಂದ್ವಿ ನಾವಿಲ್ಲಿ. ಖಾಲಿ ಹೊಡಿತಿದೆ, ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಾವೇ. ಮತ್ತು ವಾಶ್ರೂಮ್ ಉಚ್ಚೆ ಹೊಡ್ಬಿಟ್ಟು ಫೋನ್ ಹಾಕ್ತೀನಿ ರೀ. ಇಲ್ಲ ವಾಶ್ರೂಮ್ ಚೆನ್ನಾಗಿರಲಿಲ್ಲ, ಪ್ರೈವೇಸಿ ಇರಲಿಲ್ಲ, ಅದಕ್ಕೆ ಇದು ಮಾಡಿದ್ದೀವಿ. ಎಲ್ಲ ನೋಡಿ ಫುಲ್ಲು ಸ್ವಿಮ್ಮಿಂಗ್, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್ ಇದು. ನಿಮ್ಗೆ ಕಾಣಿಸ್ತಾ ಇರಲ್ಲ ನೀರು. ಇನ್ವಿಸಿಬಲ್ ವಾಟರ್ ಇದೆ ಅಲ್ಲಿ ಫುಲ್ಲು. ಏಷ್ಯನ್ ಸ್ಕೂಲ್ ಇವಾಗ ತಾನೇ ಬಿಟ್ಟಿದೆ ನೋಡಿ. ಅವ್ರಿಗೆ ನಾವು ಕೆಲಸ ಕಾಂಟ್ರಾಕ್ಟ್ ಕೊಟ್ಟಿರೋದು. ಅವ್ರಿಗೆ ನೋಡಿ ನೋಡ್ಬೇಡಿ, ಇವಾಗ ಅವರು ಮಾಡ್ದಿರೋ ಕೆಲಸ ಮಾಡ್ತವ್ರೆ. ಅದು ಹೆಂಗಿದೆ ಸುಶಾಂತ್ ನಮ್ಮ ಗುಬ್ಲಾಳ? ಮಸ್ತು ನೀವು ಗುಬ್ಲಾಳದಲ್ಲಿ ಬಿರಿಯಾನಿ ತಿಂದೆ. ಮಸ್ತು ಗೊತ್ತಾಯ್ತಾ ನೋಡಿ. ಇವಾಗ ಬಿಟ್ಟಿದ್ದಾರೆ, ಹಂಗೆ ಬಂದ್ಬಿಟ್ಟಿದ್ದೀವಿ ಸ್ಕೂಲಲ್ಲಿ ರ್ಯಾಂಡಮಾಗೆ. ಫುಲ್ಲು ಜಾಲಿ ಕಾಸೆಲ್ಲ ಖಾಲಿ. ಇನ್ನೂ ಕಾಸು ಖಾಲಿ ಅಂತೆ. ಕಾಸು ನಿಜ ಖಾಲಿ ಆಗಿದೆ. ಕಾಸೇ ಇರಲಿಲ್ಲ ಫಸ್ಟ್ ಆಫ್ ಆಲು. ಸುಮ್ಮನೆ ಬಂದ್ವಿ ನೋಡೋಕ್ಕೆ. ಇವ್ನು ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ಒಂದು ಕಾಯ್ಕೊಂಡು ಕೂತ್ಕೊಂಡು ಮತ್ತೆ ಬ್ರೋ ಫುಲ್ ಒಂದು ಕಾಯ್ಕೊಂಡು ಕೂತ್ಕೊಂಡು ಬ್ರೋ. ನೋಡಿ ಫುಲ್ ನಾಚಿಕೆ ಹುಡುಗನಿಗೆ ಅಷ್ಟೇ. ಮತ್ತೆ ಸಿಗೋಣ ಇರಿ.